ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತು ಭಾನುವಾರ ನೋಡಿ, ಈ ಹುಟ್ಟಲ್ಲಿದ್ದೀನಿ ನಾನು ನೈಟಿ ಹಾಕ್ಕೊಂಡು. ಸೆಕೆಗೆ ತಡ್ಕೊಳಕ್ಕಾಗ್ತಾ ಇಲ್ಲ. 24 hours ಫ್ಯಾನ್ ಆನಲ್ಲಿ ಇದ್ದರೂ ಕೂಡ ಸೆಕೆ ಅಂತೂ ಸಿಕ್ಕಾಪಟ್ಟೆ ಆಗ್ತಾ ಇದೆ. ನಮ್ಮ ಮನೆ ಬೇರೆ ಚಿಕ್ಕದಾಗಿರೋದ್ರಿಂದ ಯಾವ ಕಡೆಯಿಂದನೂ ಗಾಳಿ ಆಡಲ್ಲ ಮನೆಗೆ. ಏನು ಮಾಡೋಕ್ಕಾಗಲ್ಲ, ಬೇಸಿಗೆನಲ್ಲಿ ಹಿಂಗೆ ಇರುತ್ತೆ. ಓಕೆ, ಇವತ್ತು ಸಂಡೇ ಅಲ್ವಾ, ನಾನ್ ವೆಜ್ ಮಾಡಬೇಕು. ಅದರಲ್ಲೂ ಒಂದೆರಡು ರೆಸಿಪಿಗಳನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ತನಕ ಯಾವತ್ತೂ ಮಾಡಿರಲಿಲ್ಲ ನಾನು ಆ ರೆಸಿಪಿನ. ಜೊತೆಯಲ್ಲಿ ಏನದು ಜನ್ಮದಲ್ಲಿ ಯಾವತ್ತೂ ಮಾಡದೇ ಇರೋವಂಥ ರೆಸಿಪಿನ ಒಂದು ಮಾಡ್ತಾಯಿದ್ದೀನಿ. ನನ್ನ ಜನ್ಮದಲ್ಲಿ ಯಾವತ್ತೂ ಮಾಡಿರಲಿಲ್ಲ ನಾನು ಅದನ್ನು. ಅಂದರೆ ಒಣಮೀನು ಸಾರು, ಕರ್ಮೀನು ಸಾರು ಅಂತಾರಲ್ಲ, ನನಗೆ ಅದ್ರ ಸ್ಮೆಲ್ಲೇ ಆಗಲ್ಲ. ನಿಜವಾಗ್ಲೂ ವಾಮಿಟ್ ಬರುತ್ತೆ. ಆದರೆ ಏನು ಮಾಡೋದು, ಈ ನಮ್ಮ ಮನೆಯವ್ರು ಯಾವಾಗಿಂದನೂ ಕೇಳ್ತಾನೆ ಅವರೇ, ನನಗೆ ಮಾಡ್ಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು, ಸರಿ ಹೋದರೆ ಹೋಗಲಿ ಇವತ್ತು ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ರೆಸಿಪಿನ ಮಾಡ್ಕೊಡೋದಕ್ಕೆ ಏನೋ ರೆಡಿ ಮಾಡ್ಕೊತಾ ಇದ್ದೀನಿ. ಸದ್ಯಕ್ಕೆ ಇವಾಗ ನಾಷ್ಟಕ್ಕೆ ಅಂತ ಅಂದ್ಬಿಟ್ಟು ಪಲಾವ್ ಮಾಡಿಬಿಟ್ಟಿದ್ದೀನಿ. ತಿನ್ಕೊಂಬಿಟ್ಟು ಆಮೇಲೆ ರೆಸಿಪಿನೆಲ್ಲ ಹೆಂಗೆ ಮಾಡ್ತೀನಿ, ಏನೇನು ಜುಗಾಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಯಾಕಂದರೆ ಕಾಳು ನೆನೆಸಿದ್ದೀನಿ, ಕಡಲೆಕಾಳು. ಅದು ಕಡಲೆಕಾಳು ಸಾಂಬಾರು ಅಂದರೆ ಹುಳಿ ಸಾಂಬಾರು ಏನಾದರೂ ಮಾಡಿಬಿಟ್ಟು ಅದರಲ್ಲಿ ಕರ್ಮೀನ ಹಾಕಿದ್ರೆ ಓಕೆ. ಇನ್ನು ನನಗೆ ಅಂತ ಅಂದ್ಬಿಟ್ಟು ನಮಗೆ ಸಪ್ರೇಟಾಗಿ ಮಟನ್ನ ತರೋದಕ್ಕೆ ಹೇಳಿದ್ದೀನಿ. ನನಗೆ ಕರ್ಮೀನ್ ನಾನು ತಿನ್ನಲ್ಲ, ನನಗೆ ಅದರ ನಿಜವಾದ ಸ್ಮೆಲ್ಲೇ ಆಗಲ್ಲ ನನಗೆ. ಅದಕ್ಕೆ ನೆನೆ ಮಟನ್ ತರಕ್ಕೆ ಹೇಳಿದ್ದೀನಿ. ಮಟನ್ನ ಸಾಂಬಾರು ಮಾಡ್ತಾಯಿಲ್ಲ ಇವತ್ತು, ಮಟನ್ ಸುಕ್ಕ ಮಾಡೋಣ ಅಂತ ಅಂದ್ಬಿಟ್ಟು. ಡ್ರೈ ಆಗಿರುತ್ತೆ, ಮತ್ತು ಸೈಡ್ ಡಿಶ್ ಆಗಿ ತಿನ್ಕೊಬೋದು. ಹೆಂಗಿದ್ರು ಕಡಲೆಕಾಳು ಸಾರು ಮಾಡಿರ್ತೀವಿ ಅಲ್ಲ. ಇನ್ನು ಮಟನ್ ಸಾರು ಅಂತಂದರೆ ಎರಡೆರಡು ಸಾಂಬಾರುಗಳು ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೆ ಸುಕ್ಕ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎರಡೂ ರೆಸಿಪಿಗಳನ್ನೂ ಶೇರ್ ಮಾಡ್ತೀನಿ. ನೀವು ಕೂಡ ಟ್ರೈ ಮಾಡಿ, ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ. ಜೊತೆಯಲ್ಲಿ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋನ ಕೊನೆ ತನಕ ನೋಡಿಬಿಟ್ಟು ಸಪೋರ್ಟ್ ಮಾಡಿ, ಮತ್ತು ಲೈಕ್ ಕೊಡಿ, ಕಮೆಂಟ್ ಮಾಡಿ ಹೆಂಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ನೀವು ಕೂಡ ಟ್ರೈ ಮಾಡಿ. ಇನ್ನು ತಿಂಡಿಗೆ ಅಂತೇಳಿ ಪಲಾವ್ ಮಾಡಿದ್ದೆ ಅಂತ ಹೇಳಿದೆ ಅಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಡಿದ್ದು. ಮಸಾಲೆ ಎಲ್ಲ ಏನು ಜಾಸ್ತಿ ಹಾಕದೆ, ರುಬ್ಬಿ ಎಲ್ಲ ಏನು ಮಾಡಿದೆ, ಡೈರೆಕ್ಟಾಗಿ ಎಲ್ಲನೂ ಹಾಕಿ ಮಾಡ್ಕೊಂಡಿದ್ದು. ಜೊತೆಯಲ್ಲಿ ಸ್ವಲ್ಪ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ. ಸೌತೆಕಾಯಿ ಅಷ್ಟೇ ಹಾಕಿದ್ದೀನಿ, ಬೇರೆ ಏನೂ ಹಾಕಿಲ್ಲ. ಕಡಲೆಕಾಳು ನೆನೆಸಿದ್ದೀನಿ ಸಾಂಬಾರಿಗೆ ಅಂತ ಅಂದ್ಬಿಟ್ಟು. ಸಾಂಬಾರು ನಮ್ಮಮ್ಮ ಮಾಡಿ ಕೊಡ್ತಾರೆ, ಆಮೇಲೆ ಅದಕ್ಕೆ ನಾನು ಒಣಮೀನ ಹಾಕ್ಕೊಳ್ಳೋದು ಅಂತ. ಇನ್ನು ತಿಂಡಿ ಕೂಡ ಮುಗಿಸ್ಕೊಂಡೆ. ಆಮೇಲೆ ಅಷ್ಟರಲ್ಲಿ ಮಟನ್ನೆಲ್ಲ ತೊಗೊಂಡು ಬಂದಿದ್ರು. ಒಣಮೀನ ಮೊನ್ನೆನೇ ತೊಗೊಂಬಂದಿದ್ರು, ಇದು ಮಾತ್ರ ಮಟನ್ನ ಇವತ್ತು ತೊಗೊಂಬಂದರು. ಅದಕ್ಕೆ ಮಟನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಉಪ್ಪು ಅರಿಶಿನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಕುಕ್ಕರು ವಿಷಲ್ ಬರ್ಸ್ಕೊಬೇಕು, ಒಂದು 5-6 ವಿಷಲ್ ಬೇಕಾಗತ್ತೆ ಅದು ಮಟನ್ ಬೇಯಬೇಕಾದ್ರೆ. ಇನ್ನಿದು ಒಣಮೀನು ನೋಡಿ, ಇಷ್ಟು ಮೀನನ್ನ ಎತ್ಕೊಂಡಿದ್ದೀವಿ. ಇದನ್ನ ಇವಾಗ ಅವ್ರಿಗೆ ಮಾತ್ರ ಅಲ್ವಾ, ಇನ್ಯಾರು ತಿನ್ನಲ್ಲ ಒಣಮೀನ. ಅದಕ್ಕೇನೆ ಅವೆರಡು ದೊಡ್ಡವೆರಡು ಬಂಗಡೆ ಮೀನು. ಇವು ಸಣ್ಣ ಸಣ್ಣ ಮೀನುಗಳನ್ನ ತೊಗೊಂಡಿದ್ದಾರೆ. ಈ ಮೀನುಗಳನ್ನ ತಲೆನ ತೆಗೆದುಬಿಡ್ಬೇಕು, ತಲೆ ಇರಬಾರ್ದು. ಯಾಕಂದರೆ ಅದರಲ್ಲೇ ಮಣ್ಣು ಕಲ್ಲೆಲ್ಲ ಇರುತ್ತಂತೆ, ಅದನ್ನು ತಿನ್ನಬಾರ್ದು ಗಂಡು ಮಕ್ಕಳು. ಅದಕ್ಕೇನೆ ಅದನ್ನೆಲ್ಲ ತೆಗೆದುಬಿಟ್ಟು ಮಾಡಬೇಕಾಗತ್ತೆ. ಅದಕ್ಕೆ ಅದನ್ನೆಲ್ಲ ಮುರಿದುಕೊಡಿ ಅಂತೇಳಿ ತೆಗೆದಿಟ್ಟಿದ್ದೆ. ಅದನ್ನು ಹಾಗೆ ತೋರಿಸೋಣ ನಿಮಗೂ ಅಂತ ತೋರಿಸ್ತಾ ಇದ್ದೀನಿ, ಒಣಮೀನು ಯಾವ್ದು ತೊಗೊಂಡಿದ್ದೀನಿ ಅಂತ. ಈ ಸಣ್ಣದು ಯಾವ ಮೀನು ಅವು ನನಗೆ ಗೊತ್ತಿಲ್ಲ, ದೊಡ್ಡ ಮೀನು ಮಾತ್ರ ಬಂಗಡೆ ಮೀನು ಅಂತಂದರು. ಇನ್ನು ಇಲ್ಲಿ ತೊಗೊಂಡಿರೋ ಮಸಾಲ ಐಟಮ್ಸು ಇದೇನು ತೊಗೊಂಡಿದ್ದೀನಿ, ಇದನ್ನು ಪುಡಿ ಮಾಡ್ಕೊಬೇಕು. ಇದು ಮಟನ್ ಸುಕ್ಕಾಗೆ ಅಂತ ಅಂದ್ಬಿಟ್ಟು ತೊಗೊಂಡಿರೋದು. ಧನಿಯಾ ಕಾಳು, ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಸೋಂಪು ಕಾಳು, ಒಣಮೆಣಸಿನ್ಕಾಯಿ, ಮತ್ತು ಕಲ್ಲುವು, ಇನ್ನೇನು ಕರಿಬೇವು, ಇದಿಷ್ಟನ್ನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಹುರ್ಕೋಬೇಕು, ಡ್ರೈ ಆಗಿ ಹುರ್ಕೋಬೇಕಾಗತ್ತೆ. ಎಣ್ಣೆ ಏನು ಹಾಕದಲ್ಲೇ ಹುರ್ಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ. ಇನ್ನಿದು ಆಗಲೇ ಮುರಿದು ಕೊಟ್ಟಿದ್ರು, ಇದನ್ನು ಹುರಿಬೇಕು. ಹುರಿದ್ಬಿಟ್ಟು ಆಮೇಲೆ ತೊಳಿಬೇಕಾಗತ್ತೆ. ಅದನ್ನು ಫಸ್ಟು ಏನು ಮಸಾಲೆ ಐಟಮ್ಸ್ನ ಹುರ್ಕೊಂಬಿಟ್ಟು ಆಮೇಲೆ ಹುರ್ಕೊಳ್ಳೋಣ ಅಂತ ಅದನ್ನು ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ಬಾಣಲಿ ಇಟ್ಕೊಂಡು, ಬಾಣಲಿಗೆ ಏನೇನು ಮಸಾಲೆ ಐಟಮ್ ತೊಗೊಂಡಿದ್ದೆ ಅಲ್ಲ ಅದನ್ನೆಲ್ಲನೂ ಹಾಕ್ಕೋತಾ ಇದ್ದೀನಿ. ಇದೊಂದೇ ಪುಡಿ, ಇನ್ನು ಎಕ್ಸ್ಟ್ರಾ ಇನ್ನೇನು ಪೌಡ್ರುಗಳನ್ನ ನಾನು ಹಾಕ್ತಾ ಇಲ್ಲ, ಎಲ್ಲನೂ ಇದರಲ್ಲೇ ಇದೆ. ಹಾಗಾಗಿ ಇನ್ಯಾವ ಪೌಡ್ರುಗಳು ಹಾಕಲ್ಲ, ಇದನ್ನೇ ಹಾಕೋದ್ರಿಂದ ಇದು ಚೆನ್ನಾಗಿ ಹುರ್ಕೋಬೇಕು. ಫುಲ್ಲು ನೀಟಾಗಿ, ಅಂದರೆ ಪುಡಿ ಆಗೋದಕ್ಕೆ ಎಷ್ಟು ಕ್ರಿಸ್ಪಾಗಿ ಬೇಕಲ್ಲ ಅಷ್ಟು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಧನಿಯಾ ಎಲ್ಲ ಚೆನ್ನಾಗಿ ಕೆಂಪಗಾಗಬೇಕು, ಇಲ್ಲಾಂದರೆ ಅದು ಹಸಿ ಸ್ಮೆಲ್ ಬರ್ತಾ ಇರುತ್ತೆ. ಅದಕ್ಕೇನೆ ಇನ್ನು ಕರಿಬೇವು, ಒಣಮೆಣಸಿನ್ಕಾಯಿ ಎಲ್ಲನೂ, ಕರಿಬೇವೆಲ್ಲ ಹಸಿಯಾಗಿ ಹಾಕಿರೋದ್ರಿಂದ ಚೆನ್ನಾಗಿ ಹುರಿಬೇಕಾಗತ್ತೆ. ಇದಿಷ್ಟನ್ನು ಚೆನ್ನಾಗಿ ಹುರ್ಕೊಂಡು ಆಮೇಲೆ ಅದನ್ನು ತೆಗೆದಿಟ್ಕೊಂಡ್ಬಿಟ್ಟು ಆರೋದಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಆರಲಿ ಅಂತ ಮಿಕ್ಸಿಗೆ ಹಾಕೋಬೇಕು. ಆಮೇಲೆ ಅಷ್ಟರಲ್ಲಿ ಇನ್ನು ಒಣಮೀನು ಹುರ್ಕೊಳ್ಳೋಣ ಅಂತ ಹಾಕ್ಕೋತಾ ಇದ್ದೀನಿ. ತಲೆ ಮಾತ್ರ ಸಪ್ರೇಟಾಗಿ ತೆಗೆದಿದ್ದೀನಿ, ಅದನ್ನು ಹಾಕಕ್ಕೆ ಹೋಗಲ್ಲ, ಯಾಕಂದರೆ ಅದರಲ್ಲೇ ಮಣ್ಣು ಕಲ್ಲಿರೋದು, ಅದು ತಿನ್ನಬಾರ್ದು ಗಂಡು ಮಕ್ಕಳು. ಅದಕ್ಕೇನೆ ಸರಿ, ಇನ್ನು ಒಣಮೆಣಸಿನ್ಕಾಯಿ ಅಂತೀನಿ, ಒಣಮೀನನ್ನ ಹುರ್ಕೋತಾ ಇದ್ದೀನಿ ಇವಾಗ. ಅದರಲ್ಲಿ ಆ ದೊಡ್ಡ ಮೀನನ್ನ ಒಟ್ಟಿಗೆ ಹಾಕ್ಕೊಬಿಟ್ಟೆ ನಾನು. ಅದನ್ನು ಆಮೇಲೆ ಹಾಕ್ಕೋಬೇಕಾಗಿತ್ತು, ಫಸ್ಟ್ ಇದನ್ನು ಹುರ್ಕೊಬಿಟ್ಟು ಅದನ್ನು ಹಾಕ್ಕೋಬೇಕಾಗಿತ್ತು. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಮಾಡೋಕ್ಕೆ ಹೋದರೆ ಹಿಂಗೆ ಆಗುತ್ತೆ. ನೀವು ಮಾಡೋದಾದರೆ ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಒಣಮೀನು ಸಪ್ರೇಟಾಗಿ ಹುರ್ಕೊಳ್ಳಿ, ಹುರಿದ್ರೇ ಅದು ಚೆನ್ನಾಗಿರೋದು. ಹುರಿಯೋವಾಗಲೇ ಸ್ವಲ್ಪ ಸ್ಮೆಲ್ ಜಾಸ್ತಿ ಬರುತ್ತೆ, ಆವಾಗಲೇ ಒಂಥರ ಮನೆಯೆಲ್ಲ ಅದೇ ಸ್ಮೆಲ್ ಇರುತ್ತೆ. ನನಗೆ ಅದೇ ಇಷ್ಟ ಆಗಲ್ಲ. ಏನು ಮಾಡೋಕ್ಕಾಗಲ್ಲ, ಇನ್ನು ಹುರಿಬೇಕಾಯಿತು. ಹುರಿದ್ಬಿಟ್ಟು
ಅದೇ ಬಿಸಿ ಇರೋ ಬಾಣಲಿಗೆ ನೀರು ಹಾಕಿ ಬಿಟ್ಬಿಡ್ಬೇಕು ಸ್ವಲ್ಪ ಹೊತ್ತು. ಆಮೇಲೆ ನೀಟಾಗಿ ಒಂದು 3-4 ಸತಿ ವಾಶ್ ಮಾಡ್ಕೊಬೇಕಾಗತ್ತೆ, ಗಲೀಜು ಜಾಸ್ತಿ ಇರ್ತದೆ ಒಣಮೀನಲ್ಲಿ. ಅದಕ್ಕೆ ನೀಟಾಗಿ ವಾಶ್ ಮಾಡ್ಕೊಬೇಕು. ವಾಶ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಮ್ಮಮ್ಮ ಕಡಲೆಕಾಳು ಹುಳಿ ಮಾಡಿ ಕೊಟ್ಟಿದ್ದಾರೆ ಆಲ್ರೆಡಿ. ಆ ಕಡಲೆಕಾಳು ಹುಳಿಗೆ ಇವಾಗ ನಾನು ಏನು ತೊಳೆದಿಟ್ಕೊಂಡಿರೋ ಒಣಮೀನನ್ನ ಹಾಕ್ತಾ ಇದ್ದೀನಿ. ಕಡಲೆಕಾಳು ಹುಳಿನೇ ಅಂತಲ್ಲ, ನೀವು ಯಾವ ಸಾಂಬಾರಾದರೂ ತರಕಾರಿ ಸಾಂಬಾರು ಏನಾದರೂ ಮಾಡ್ಕೊಂಡಿರಿ, ಬರೀ ಬೇಳೆ ಬದನೆಕಾಯಿ ಆಲೂಗಡ್ಡೆ ಹಾಕಿ ಮಾಡಿರ್ತೀರಲ್ಲ ಆ ಸಾಂಬಾರಿಗೂ ಕೂಡ ಅಷ್ಟೇ ಹಾಕಿದ್ರೆ ಚೆನ್ನಾಗಿರುತ್ತಂತೆ. ಯಾಕಂದರೆ ನಾನು ತಿನ್ನಲ್ಲ, ನನಗೆ ನಮ್ಮ ದೊಡ್ಡಮ್ಮ ಮನೆಯಲ್ಲೆಲ್ಲ ಮಾಡ್ತಾರಲ್ಲ ಅಲ್ಲಿ ನೋಡಿ ಅಭ್ಯಾಸ, ಅವರೆಲ್ಲ ತಿಂತಾರೆ, ಅವರೆಲ್ಲ ಹೀಗೆ ಮಾಡ್ಕೊಡೋದು. ಹಾಗಾಗಿ ಅದನ್ನ ನೋಡಿ ಗೊತ್ತಿರೋದ್ರಿಂದ ಹೇಳಿದೆ. ಯಾವುದೇ ತರಕಾರಿ ಸಾಂಬಾರಿಗೂ ಕೂಡ ಹುರಿದ್ಬಿಟ್ಟು ಈ ಥರ ಕ್ಲೀನಾಗಿ ವಾಶ್ ಮಾಡಿ ಹಾಕ್ಕೋಬೋದು. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ನೆನಿಲಿ ಅಂತ ಬಿಟ್ಟಿದ್ದೀನಿ. ಅದನ್ನು ಮತ್ತೆ ಕುದಿಸ್ಬೇಕಾಗತ್ತೆ ಸಾಂಬಾರನ್ನ. ಇನ್ನಿದು ಪುಡಿನೂ ಮಾಡಿ ಇಟ್ಕೊಂಡಿದ್ದೀನಿ ಮಟನ್ ಸುಕ್ಕಾಗೆ ಅಂತ. ಈ ಕಡೆ ಮಟನ್ ಕೂಡ ವಿಷಲ್ ಬಂದಿತ್ತು, ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಲಿ ಅಂತ ಅಂದ್ಬಿಟ್ಟು ನೀರು ಜಾಸ್ತಿ ಇತ್ತು ಸ್ವಲ್ಪ ಡ್ರೈ ಆಗಲಿ ಅಂತ ಮತ್ತೆ ಸ್ವಲ್ಪ ಹೊತ್ತು ಕುದಿಸೋದಕ್ಕೆ ಇಟ್ಟಿದ್ದೆ. ಇವಾಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿನಲ್ಲಿ ಒಗ್ಗರಣೆ ಮಾಡ್ಕೊಬೇಕು ಮಟನ್ ಸುಕ್ಕಾಗೆ. ಬೇಕಿದ್ರೆ ಆ ಮಟನ್ ಬೇಯಿಸಿರೋ ನೀರನ್ನ ತೆಗೆದಿಟ್ಕೊಂಡು ಸೂಪ್ ಥರನೂ ಕುಡ್ಕೊಬೋದು. ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಒಂದು 2 ಬಾಣಲಿ ಇಟ್ಕೊಂಡು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ. 2 ಸ್ಪೂನು ಬೇಕಾಗಲ್ಲ, ಜಾಸ್ತಿನೇ ಆಗುತ್ತೆ. ಯಾಕಂದರೆ ಅದೆಲ್ಲ ಬೆಂದ ಮೇಲೆ ಫುಲ್ಲು ಡ್ರೈ ಆದಮೇಲೆ ಒಂದು ಎಣ್ಣೆ ಬಿಟ್ಕೊಳುತ್ತೆ ಅಲ್ಲ, ಜಾಸ್ತಿ ಎಣ್ಣೆ ಅಂತ ಅನಿಸ್ಬಿಡುತ್ತೆ. ನಿಮಗೆ ಬೇಡ ಅಂದರೆ ಇನ್ನೂ ಕಮ್ಮಿನೇ ಹಾಕ್ಕೊಳ್ಳಿ. ನಾನು ಈರುಳ್ಳಿ ಫ್ರೈ ಆಗೋಕ್ಕಿರಲಿ ಅಂದ್ಬಿಟ್ಟು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಈ ಥರ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವ ಥರ ಬೇಕಾದರೂ ಚಾಪ್ ಮಾಡ್ಕೊಬೋದು. ಫುಲ್ ಫೈನಾಗಿ ಸಣ್ಣ ಸಣ್ಣದಾಗಿ ಕೂಡ ಮಾಡ್ಕೊಬೋದು, ಇಲ್ಲಾಂದರೆ ಈ ಥರ ಉದ್ದುದಾಗಿ ಕೂಡ ಹಾಕ್ಕೊಬೋದು. ಇದನ್ನ ಇವಾಗ ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋ ತನಕ ಈರುಳ್ಳಿನ ಫ್ರೈ ಮಾಡ್ಕೊತೀನಿ. ಈರುಳ್ಳಿನ ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿನ ತುರಿದಿಟ್ಕೊಂಡಿದ್ದೀನಿ ನಾನು. ಪೇಸ್ಟ್ ಬೇಕಿದ್ರೂ ಹಾಕ್ಕೋಬೋದು, ನಾನು ತುರಿದಿಟ್ಕೊಂಡು ಡೈರೆಕ್ಟಾಗಿ ಹಾಕ್ತಾ ಇರೋದು. ಈರುಳ್ಳಿ ಕೆಂಪಗಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು, ಹಸಿ ಸ್ಮೆಲ್ ಹೋಗೋ ತನಕ. ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ನಾವೇನು ತೊಗೊಂಡಿರ್ತೀವಿ ಅಂದರೆ ಬೇಯಿಸಿ ಇಟ್ಕೊಂಡಿದ್ದೀನಲ್ಲ ಮಟನ್ನ, ಅದನ್ನು ಹಾಗೆ ನೀರು ಸಮೇತ ಹಾಕ್ಕೋತಾ ಇದ್ದೀನಿ ನಾನು. ನೀರನ್ನೇನು ತೆಗಿತಾ ಇಲ್ಲ. ನೀವು ಬೇಕಿದ್ರೆ ನೀರು ತೆಗೆದು ಸಪ್ರೇಟಾಗಿ ಮಟನ್ನು ಹಾಕ್ಕೋಬೋದು. ನಾನೇನಂದರೆ ಇನ್ನೂ ಸ್ವಲ್ಪ ಏನಾದ್ರು ಬೇಯೋ ಥರ ಇದ್ದರೆ ಬೇಯಲಿ ಚೆನ್ನಾಗಿ ಅಂತ ಅಂದ್ಬಿಟ್ಟು ನೀರು ಸಮೇತ ಹಾಕಿದ್ದು. ಚೆನ್ನಾಗಿ ಫ್ರೈ ಆಗುತ್ತೆ ಅದಕ್ಕೇನೆ. ಹಾಕಿಬಿಟ್ಟು ಇದಕ್ಕೆ ನಾನು ಉಪ್ಪೆಲ್ಲ ಏನೂ ಹಾಕ್ತಾ ಇಲ್ಲ. ಯಾಕೆ ಅಂದರೆ ಉಪ್ಪು ಆಲ್ರೆಡಿ ನಾನು ಬೇಯಿಸೋದಕ್ಕೆ ಹಾಕ್ಬಿಟ್ಟಿದ್ದೀನಿ. ಅದು ಚೆನ್ನಾಗಿಯೇ ಉಪ್ಪೆಲ್ಲ ಹಿಡಿದ್ಬಿಟ್ಟಿರುತ್ತೆ. ಮತ್ತೆ ಉಪ್ಪು ಹಾಕಿದ್ರೆ ಇದು ಡ್ರೈ ಮಾಡೋದ್ರಿಂದ ಅದೊಂಥರ ಉಪ್ಪುಪ್ಪಾಗ್ಬಿಡುತ್ತೆ ಜಾಸ್ತಿ. ಅದಕ್ಕೇನೆ ಉಪ್ಪು ಜಾಸ್ತಿ ಹಾಕಲ್ಲ. ನಮ್ಮ ಮನೆಯವ್ರು ನೋಡಿ ಮಾಡ್ತಾ ಇರೋವಾಗಲೇ ಮಟನ್ ಪೀಸ್ ಕೇಳ್ತಾಯಿದ್ರು, ಅದಕ್ಕೆ ಎತ್ಕೊಟ್ಟೆ. ಇನ್ನು ಇದು ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲ, ಆ ಪುಡಿನ ಇವಾಗ ಹಾಕ್ತಾ ಇದ್ದೀನಿ. ಇನ್ನು ಇದಕ್ಕೇನು ಎಕ್ಸ್ಟ್ರಾ ನಾನು ಹಾಕ್ತಾ ಇಲ್ಲ. ಒಂದು ಚಿಟಿಕೆ ಅರಿಶಿನ ಹಾಕೋದು ಬಿಟ್ಟರೆ ಇನ್ನು ಯಾವುದೇ ಮಸಾಲೆ ಐಟಮ್ಸ್ಗಳನ್ನೂ ನಾನು ಎಕ್ಸ್ಟ್ರಾ ಹಾಕಲ್ಲ. ಇದನ್ನು ಹಾಕಿಬಿಟ್ಟು ಆ ನೀರು ಫುಲ್ಲಾಗಿ ಡ್ರೈ ಆಗಬೇಕು, ಅಲ್ಲಿ ತನಕ ನಾನು ಅದನ್ನು ಕುದಿಸ್ಕೊತೀನಿ ಚೆನ್ನಾಗಿ ಪ್ಲೇಟ್ ಮುಚ್ಚಿಟ್ಬಿಟ್ಟು. ಹಂಗೆ ಮಾಡಿದಾಗ್ಲೇ ಮಟನ್ ಸುಕ್ಕ ಸಕ್ಕತ್ತಾಗಿ ಬರುತ್ತೆ. ನಾನು ನಿಜವಾಗ್ಲೂ ಇದೇ ಫಸ್ಟ್ ಟೈಮು ಟ್ರೈ ಮಾಡಿದ್ದು, ಸಕ್ಕತ್ತಾಗಿತ್ತು. ಟೇಸ್ಟ್ ಮಾತ್ರ ನಾನು ನಿಜ ಅಂದ್ಕೊಂಡಿರಲಿಲ್ಲ. ಈ ಮಟನ್ ಸಾರು ತಿಂದು ತಿಂದು ಬೇಜಾರಾಗಿರೋರಿಗೆ ಈ ಥರ ಮಾಡ್ಕೊಂಡ್ರೆ ಬೇರೆ ಯಾವುದಾದ್ರೂ ಸಾಂಬಾರು ಮಾಡ್ಕೊಂಡು, ಈಗ ರಸಮ್ ರೈಸೇ ಮಾಡ್ಕೊಂಬಿಟ್ಟು ಸೈಡ್ ಡಿಶ್ ಆಗಿ ಈ ಥರ ಮಾಡ್ಕೊಂಬಿಟ್ರೆ ಸಕ್ಕತ್ತಾಗಿರುತ್ತೆ ಗೊತ್ತಾ ಟೇಸ್ಟು. ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಗೋಯ್ತು. ಮಟನ್ ತಿನ್ನೋವಾಗಲೂ ಅಷ್ಟೇ ಹೆವಿ ಅಂತ ಅನ್ನಿಸ್ಲಿಲ್ಲ, ಚೆನ್ನಾಗಿ ಬೆಂದಿತ್ತು ಮಟನ್ ಮಾತ್ರ. ಮತ್ತು ಟೇಸ್ಟ್ ಕೂಡ ಅಷ್ಟೇನೆ ಸಕ್ಕತ್ತಾಗಿ ಆಗಿತ್ತು. ಈ ಥರ ಟ್ರೈ ಮಾಡಿ ನೋಡಿ, ಯಾರಾದರೂ ಮಾಡಿಲ್ಲ ಅಂತಂದರೆ. ನಾನು ಇವತ್ತೇ ಫಸ್ಟ್ ಟೈಮ್ ಇದನ್ನು ಮಾಡಿದ್ದು. ನನಗೆ ಇದೊಂದು ಹೊಸ ರೆಸಿಪಿ. ನಿಜವಾಗ್ಲೂ ಸಕ್ಕತ್ತಾಗಿ ಬಂದಿತ್ತು. ಇವಾಗ ನೋಡ್ತಾ ಇರ್ಬೋದು ನೀವು, ಎಣ್ಣೆ ಎಲ್ಲ ಬಿಟ್ಕೊಂಡು ನೀರೆಲ್ಲ ಡ್ರೈ ಆಗಿ ಏನು ಸಕ್ಕತ್ತಾಗಿ ಕಾಣ್ತಾ ಇದೆ ಅಂತ. ಇದು ಇನ್ನೂ ಡ್ರೈ ಬೇಕು ಅಂದರೆ ಇನ್ನೂ ಡ್ರೈ ಆಗಿ ಮಾಡ್ಕೋಬೋದು. ನಾನು ಇಷ್ಟು ಮಾತ್ರ ಇರಲಿ ಅಂತ ಅಂದ್ಬಿಟ್ಟು ಅದನ್ನು ಬಿಟ್ಟಿದ್ದೀನಿ ಸ್ವಲ್ಪ ಗ್ರೇವಿನ. ಯಾಕೆಂದರೆ ರೈಸ್ಗೆ ಬಿಸಿ ಬಿಸಿ ಅನ್ನಕ್ಕೆ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ ಟೇಸ್ಟು. ಅದಕ್ಕೆ ಸ್ವಲ್ಪ ಇರಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಇದನ್ನು ಗ್ರೇವಿನ. ಇಲ್ಲಾಂದರೆ ಫುಲ್ ಡ್ರೈ ಮಾಡಿಬಿಡ್ತಾ ಇದ್ದೆ. ಸೂಪರಾಗಿತ್ತು ಟೇಸ್ಟ್ ಮಾತ್ರ. ಇನ್ನಿದು ರೆಡಿ ಆಯಿತು. ಇದನ್ನು ತೆಗೆದಿಟ್ಬಿಟ್ಟು ಆಮೇಲೆ ನಾನು ಏನು ಒಣಮೀನು ಮಾಡಿ ಇಟ್ಕೊಂಡಿರೋದಿತ್ತಲ್ಲ, ಆ ಒಣಮೀನನ್ನು ಒಂದು ಗತಿ ಕಾಣಿಸ್ಬೇಕಿತ್ತಲ್ಲ, ಅದು ಸಾಂಬಾರ್ಗೆ ಹಾಕಿ ಇಟ್ಟಿದ್ದೆ. ಅದನ್ನ ಇನ್ನೊಂದ್ಸರಿ ಕುದಿಸ್ಬೇಕು, ಇಲ್ಲಾಂದರೆ ಅದು ತಿನ್ನೋಕ್ಕಾಗಲ್ಲ, ಅಂದರೆ ಬೆಂದಿರಲ್ಲ ಅದು. ಒಂದು 2 ನಿಮಿಷ ಅಷ್ಟೇ, ಜಾಸ್ತಿ ಏನು ಟೈಮ್ ತೊಗೊಳಲ್ಲ. ಒಂದು 2 ನಿಮಿಷ ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಆಯಿತು, ಚೆನ್ನಾಗಿ ಆಗ್ಬಿಡುತ್ತೆ. ಈ ಥರ ಯಾರಾದರೂ ಒಣಮೀನು ತಿನ್ನೋದಕ್ಕೆ ಇಷ್ಟಪಡದೇ ಇರೋರಿದ್ದರೆ ಸಾಂಬಾರು ಮಾಡಿಕೊಂಡು, ಯಾವುದಾದ್ರೂ ಸಾಂಬಾರು ಸರಿ ತೆಗೆದಿಟ್ಕೊಂಬಿಟ್ಟು ಯಾರು ತಿಂತಾರಲ್ಲ ಅವ್ರಿಗೆ ಮಾತ್ರ ಒಂದು ಬಾಟ್ಲು ಸಾಂಬಾರು ಎತ್ಕೊಂಡು ಈ ಥರ ಮಾಡಿಕೊಂಡ್ರೆ ಆಯಿತು. ನಾನೊಂದು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಕುದಿಸ್ದೆ, ಚೆನ್ನಾಗಾಯಿತು. ಇನ್ನು ಅವ್ರು ಇನ್ನೂ ತಿನ್ನೋದು ನಿಧಾನ, ಮಟನ್ ಪೀಸೆಲ್ಲ ನಿಧಾನಕ್ಕೆ ತಿನ್ಕೊಂಡು ಅವ್ರು ಊಟ ಮಾಡೋದು. ಅದಕ್ಕೆ ನಾನು ನನ್ನ ತಟ್ಟೆಗೆ ಬಡಿಸಿ ತೋರಿಸ್ತಾ ಇದ್ದೀನಿ ನೋಡಿ. ರೈಸು ಮತ್ತು ಮಟನ್ ಸುಕ್ಕ ಇದಿಷ್ಟೇ. ನಾನು ಒಣಮೀನು ತಿನ್ನಲ್ಲ, ಹಾಗಾಗಿ
ಇನ್ನಿದು ಇವತ್ತಿನ ರೆಸಿಪಿ ಸಂಡೇದು ನಮ್ಮ ಸ್ಪೆಷಲ್, ಇವತ್ತು ಸಂಡೇ ಸ್ಪೆಷಲ್ ರೆಸಿಪಿ 2 ಹೊಸ ರೆಸಿಪಿಗಳೇನೆ. ಜನ್ಮದಲ್ಲಿ ಯಾವತ್ತೂ ಮಾಡದೇ ಇರೋ ಅಂಥದ್ದನ್ನು ಒಣಮೀನು ಸಾರನ್ನ ಮಾಡಿದ್ದೀನಿ ನಾನು. ನೀವು ಕೂಡ ಟ್ರೈ ಮಾಡಿ. ಯಾವತ್ತಾದರೂ ಮಾಡಿಲ್ಲ ಅಂತಂದರೆ ಈಸಿನೇ, ಕೆಲಸ ಏನು ತುಂಬ ಇರಲ್ಲ ಒಣಮೀನು ಸಾರು ಮಾಡೋದಕ್ಕೆ. ಹೇಳ್ದಂಗೆ ಯಾವುದಾದ್ರೂ ಸರಿ, ಸಾಂಬಾರು ನೀವು ಮನೇಲಿ ಮಾಡ್ಕೊಂಡಿರೋದು, ಬೇಳೆ ಸಾಂಬಾರಾಗಲಿ ಏನೇ ಒಂದು ಸಾಂಬಾರಿಗೂ ಅಷ್ಟೇ ಒಣಮೀನನ್ನ ಹುರಿದ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋದು ಅಷ್ಟೇನೆ. ಇನ್ನೇನು ಕೆಲಸ ಇರಲ್ಲ, ಅದರಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಇನ್ನು ನಾನು ಕೂಡ ಊಟನ ಮಾಡಿಕೊಂಡೆ. ಅವರು ಕೂಡ ನಿಧಾನಕ್ಕೆ ಅದು ಇದು ತಿಂದ್ಕೊಂಡು ಆಮೇಲೆ ತಿಂದರು. ಇನ್ನಿದು ಇವತ್ತಿನ ವ್ಲಾಗು, ಸಂಡೇ ವ್ಲಾಗು. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ. ರೆಸಿಪಿಗಳು ಹೆಂಗಿತ್ತು ಅಂತ ಹೇಳಿ, ನೀವು ಕೂಡ ಟ್ರೈ ಮಾಡಿ ರೆಸಿಪಿನ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.